ಬೆಳಿಗ್ಗೆಯಿಂದ ಅನೇಕ ಜನರಿಗೆ ಕಾಡೋ ಪ್ರಶ್ನೆ, ನನ್ನ ಮೊಬೈಲ್ ಹ್ಯಾಕ್ ಆಯ್ತಾ ಅಥವಾ ಆಗಿದೆಯಾ ಅಂತ ತುಂಬ ಜನ ಕಾಲ್ ಮಾಡಿ ಪ್ರಶ್ನೆ ಕೇಳಿದ್ದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದಿ ಫ್ಯೂಚರ್ ಕನ್ನಡ. ಏನಿದು ಈ ಹೊಸ ಅಪ್ಡೇಟ್ಸ್? ಯಾಕೆ ಹೀಗೆ ಸಡನ್ ಆಗಾಯಿತು? ಏನು ವಿಷಯ ಎಲ್ಲ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಆಟೋ ಅಪ್ಡೇಟ್ ಹೇಗೆ ವರ್ಕ್ ಆಗುತ್ತೆ ಯಾರಿಗಾದರೂ ತಿಳಿದಿದೆಯಾ? ಇದು ಗೂಗಲ್ ಡಯಲರ್ ಸೃಷ್ಟಿ ಮಾಡಿದ ಹೊಸ ಅಪ್ಡೇಟ್ಸ್ಗಳು. ನಿಮ್ಮ ಫೋನ್ನಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತವೆ. ನೀವು ಪ್ಲೇಸ್ಟೋರ್ನಲ್ಲಿ ಆಟೋ ಅಪ್ಡೇಟ್ ಆಪ್ಷನ್ ಆನ್ ಮಾಡಿದರೆ ನಿಮ್ಮ ಫೋನ್ ಇಂಟರ್ನೆಟ್ಗೆ ಕನೆಕ್ಟ್ ಆಗಿದ್ದಾಗ ಅಥವಾ ವೈಫೈಗೆ ಕನೆಕ್ಟ್ ಆಗಿದ್ದಾಗ ಹೊಸ ಅಪ್ಡೇಟ್ ಸ್ವಯಂಚಾಲಿತವಾಗಿ ಇನ್ಸ್ಟಾಲ್ ಆಗುತ್ತವೆ. ಇನ್ನು ಈ ಅಪ್ಡೇಟ್ ಇಷ್ಟವಾಗದೆ ಹಳೆಯ ಡಯಲ್ ಪ್ಯಾಡ್ ಬಳಸಬೇಕೆಂದು ಬಯಸುವವರಿಗೆ ಈ ಅಪ್ಡೇಟ್ ಹೇಗೆ ರಿಮೂವ್ ಮಾಡುವುದು ಎಂದು ತಿಳಿಯೋಣ. ಸ್ಕ್ರೀನ್ ಮೇಲೆ ಕಾಣೋ ಎಲ್ಲ ಸ್ಟೆಪ್ಪನ್ನು ಒನ್ ಬೈ ಒನ್ ಆಗಿ ಫಾಲೋ ಮಾಡಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡಿ. ಸರ್ಚ್ ಬಾಕ್ಸ್ನಲ್ಲಿ ಫೋನ್ ಬೈ ಗೂಗಲ್ ಅಥವಾ ಗೂಗಲ್ ಡಯಲರ್ ಎಂದು ಟೈಪ್ ಮಾಡಿ. ಆ್ಯಪ್ ಪೇಜ್ ಓಪನ್ ಮಾಡಿದ ನಂತರ ಪಕ್ಕದಲ್ಲೇ ಕಾಣ್ತಾ ಇರೋ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಆಗ ಮರಳಿ ನಿಮಗೆ ಹಳೆಯ ಡಯಲ್ ಪ್ಯಾಡ್ ಪಡೆಯಬಹುದು. ಕೆಲವೊಮ್ಮೆ ಅನ್ಇನ್ಸ್ಟಾಲ್ ಮಾಡಿದ ನಂತರ ಫೋನನ್ನು ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದಾಗ ಮಾತ್ರ ಡಯಲ್ ಪ್ಯಾಡ್ನಲ್ಲಿ ಬದಲಾವಣೆ ಕಾಣಬಹುದು. ಹಾಗೆ ಹೆಚ್ಚಳ ಅಪ್ಡೇಟ್ಸ್ ಹಾಗೂ ಲೇಟೆಸ್ಟ್ ಫೀಚರ್ಸ್ ಬೇಕಾಗಿದ್ದರೆ ಜಾಯಿನ್ ಬೀಟಾ ಆಪ್ಷನ್ನಲ್ಲಿ ಆಪ್ಟ್ ಇನ್ ಆಗಬಹುದು. ಪ್ಲೇಸ್ಟೋರ್ನಲ್ಲಿ ಫೋನ್ ಬೈ ಗೂಗಲ್ ಎಂದು ಟೈಪ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದಾಗ ಜಾಯಿನ್ ಬೀಟಾ ಆಪ್ಷನ್ ಆಕ್ಟಿವ್ ಮಾಡಿ. ಬೀಟಾ ವರ್ಷನ್ ಇನ್ಸ್ಟಾಲ್ ಆದ ಕೂಡಲೇ ಹೊಸ ಡಯಲರ್ ಅಪ್ಡೇಟ್ ಆಗುತ್ತದೆ. ಅಪ್ಡೇಟ್ ಆದ ಬಳಿಕ ಕೆಲವೊಮ್ಮೆ ಫೋನ್ ರೀಸ್ಟಾರ್ಟ್ ಮಾಡಬೇಕಾಗಬಹುದು. ಆಗ ಮಾತ್ರ ಅಪ್ಡೇಟ್ ಆಕ್ಟಿವ್ ಆಗಿರುತ್ತೆ. ಈ ಆಟೋ ಅಪ್ಡೇಟ್ಸ್ನಿಂದ ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ. ಈ ಪ್ರಕ್ರಿಯೆ ಬಳಸಿ ಗೂಗಲ್ ಡಯಲರ್ ಆ್ಯಪ್ ನವೀಕರಿಸಿ ಹೊಸ ಫೀಚರ್ಸ್ ಅನುಭವಿಸಬಹುದು. ಇಷ್ಟವಾಗದೇ ಇದ್ದ ಸಮಯದಲ್ಲಿ ಅನ್ಇನ್ಸ್ಟಾಲ್ ಮಾಡಿ ಹಳೆಯ ಡಯಲ್ ಪ್ಯಾಡ್ನೊಂದಿಗೆ ಮುಂದುವರಿಯಬಹುದು. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.